ಒಬ್ಬರೇ ಇದ್ದೇನೆ ಪ್ರೆಸ್ ಮೀಟಲ್ಲಿ ಅಂತ. ಕಾರಣ ಏನಂತ ಕೇಳಿದರೆ, ಇದು ನನ್ನ ವೈಯಕ್ತಿಕ ಮತ್ತು ನಮ್ಮ ಮನೆಗೆ ಸಂಬಂಧಪಟ್ಟಂತೆ ವಿಚಾರಗಳಾದ ಕಾರಣ ನಾನು ಒಬ್ಬರೇ ಕೂತ್ಕೊಂಡು ಇನ್ನೊಬ್ಬರನ್ನ ಕರ್ಕೊಂಡು ಬರೋದು ಅವಶ್ಯಕತೆ ಇಲ್ಲ ಎಂದು ಉದ್ದೇಶಿಸಿದೆ. ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಮತ್ತು ಶಾಸಕರ ಮಾರ್ಗದರ್ಶನದಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ದೇವಸ್ಥಾನದ ಒತ್ತಡದಲ್ಲಿರುವಂತಹ ಮನೆಗಳನ್ನು ಬಲಾತ್ಕಾರದಲ್ಲಿ ತೆಗೆಯುವಂತಹ ಕೆಲಸವನ್ನು ಕಳೆದ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಾಡಿ ಮುಗಿಸಿದೆ. ಆನಂತರ 3 ತಿಂಗಳಲ್ಲಿ ದೇವಸ್ಥಾನದ ಡೆವಲಪ್ಮೆಂಟ್ ಎಲ್ಲ ಪ್ಲಾನ್ಗಳು ಅಪ್ರೂವಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ದುಡ್ಡು ಶಾಂಕ್ಷನ್ ಆಗಿದೆ ಎಂಬುದ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರನ್ನು ಮೋಸ ಮಾಡುವಂಥದ್ದು ನಾವು ನೋಡಿದ್ದೇವೆ. ತಿಂಗಳ 6 ಕಳೆದರೂ ಕೂಡ ಯಾವುದೇ ಕೆಲಸಗಳು ಆಗಲಿಲ್ಲ. ಅದರ ಜೊತೆಗೆ ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ಕಾನೂನನ್ನು ಕೈಗೆತ್ತಿಕೊಂಡು, ಉದಾಹರಣೆ ನಮ್ಮ ಮನೆಯನ್ನು ಫೆಬ್ರವರಿ ತಿಂಗಳ 4ನೇ ತಾರೀಕಿಗೆ ರಾತ್ರಿ 2 ಗಂಟೆಗೆ ಬುಲ್ಡೋಸರ್ನ ಮೂಲಕ ಸಮತಟ್ಟು ಮಾಡಿ ನಿಮಗೆ ಗೊತ್ತಿದೆ. ಇದರಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡಿ ತೊಂದರೆ ಮಾಡಿ ಆ ನಂತರ ಬದಲಾಡಿನ ಉಳ್ಳಾಳ್ತಿ ಬರುವ ಜನ ನಿಲ್ಲಿಗೆ ಜಾಗ ಸಾಕಾಗುವುದಿಲ್ಲ ಉದ್ದೇಶವನ್ನು ಇಟ್ಟುಕೊಂಡು ದೇವಸ್ಥಾನದ ಹತ್ತಿರದಲ್ಲಿರುವಂತಹ ಸುಮಾರು 100 ವರ್ಷಗಳಿಂದ ವ್ಯಾಪಾರ ಮಾಡುತ್ತಿದ್ದ ಜನಸಂಗಡಿಯನ್ನ, ಅದರ ಮೇಲಿರುವಂತಹ ವಕೀಲರ ಕಚೇರಿಯನ್ನ, ಜೊತೆಗೆ ಅಲ್ಲಿ ವಿಜಯ ಹೆಂಗಸೊಬ್ಬರಿಗೆ ರೂಮ್ ಮಾಡಿಕೊಂಡು ಆ ಗೋಪುರದ ಕೆಳಗಡೆ ಯಾವುದೇ ರೀತಿಯ ತೊಂದರೆಗಳು ಯಾರಿಗೆ ಆಗ್ತಾ ಇರಲಿಲ್ಲ, ಅವರನ್ನು ಕೂಡ ಒಕ್ಕಲಿಸುವ ಕೆಲಸಗಳನ್ನು ಮಾಡಿದ್ವಿ. ನಾನು ಅದನ್ನು ತಪ್ಪಂತ ಹೇಳ್ತಾ ಇಲ್ಲ, ಅಭಿವೃದ್ಧಿ ಮಾಡಬೇಕು. ಆದರೆ ಉಳ್ಳಾಳ್ತಿ ಬರುವಾಗ ಆ ಜಾಗದಲ್ಲಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈಗ ಉದಾಹರಣೆಗೆ ಪೊಲೀಸ್ ಸ್ಟೇಷನ್, ಅದನ್ನು ಅನಧಿಕೃತ ಪೊಲೀಸ್ ಸ್ಟೇಷನ್ ಎಂಬಂತ ಬಿರುದನ್ನು ಕೊಟ್ಟಿರು. ನಮ್ಮ ಮನೆಗಳಿಗೂ ಮತ್ತು ಒಳಗಿರುವ ಎಲ್ಲ ಮನೆಗಳಿಗೂ ಅನಧಿಕೃತ ಎಂಬ ಶಬ್ದಕ್ಕೆ ಅರ್ಥ ಎನ್ಕ್ರೋಚ್ಮೆಂಟ್. ನಾವು ಬಲಾತ್ಕಾರವಾಗಿ ವಶಪಡಿಸಿಕೊಂಡಂತೆ, ಬಲಾತ್ಕಾರವಾಗಿ ವಶಪಡಿಸಿಕೊಂಡ ಜಾಗ ಅಲ್ಲ, ಅನಧಿಕೃತ ಅಲ್ಲ. ಪೊಲೀಸ್ ಸ್ಟೇಷನ್ ಅನಧಿಕೃತ ಇರುವುದು ನಾನು ನೋಡಿದ ಮಟ್ಟಿಗೆ ಶೋಲೆ ಪಿಕ್ಚರಲ್ಲಿ ಮಾತ್ರ. ಶೋಲೆ ಪಿಕ್ಚರ್ ಅನಧಿಕೃತ ಪೊಲೀಸ್ ಸ್ಟೇಷನ್ ಉಂಟು, ಆದರೆ ಪುತ್ತೂರಲ್ಲಿ ಪ್ರಥಮ ಬಾರಿ ಗೊತ್ತಲ್ಲ, ಅದು ಅನಧಿಕೃತ ಪೊಲೀಸ್ ಸ್ಟೇಷನ್ ಅಲ್ಲ. ಆ ಪೊಲೀಸ್ ಸ್ಟೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ನವರ ಹೆಸರುಗಳಿದೆ. ಅದರ ಜೊತೆಗೆ ಅದರ ಸರ್ವೆ ನಂಬರ್ 74/8ರಲ್ಲಿ 8 ಸೆನ್ಸ್ ಜಾಗ ಅವರ ಹೆಸರಲ್ಲಿದೆ, ಅದು ಅನಧಿಕೃತ ಅಲ್ಲ. ಅದರ ಜೊತೆಗೆ 74/8 ಅದರಲ್ಲಿ 8 ಸೆನ್ಸ್ ಜಾಗ ಪೊಲೀಸ್ ಅಧೀಕ್ಷಕರು ಮಂಗಳೂರು ಅವರ ಹೆಸರಲ್ಲಿದೆ. ಹಾಗೆ ಅದಕ್ಕೆ ನೀರಿನ ಕನೆಕ್ಷನ್ ಇದೆ ಇದಕ್ಕೆ ಮುನ್ಸಿಪಾಲಿಟಿಯಲ್ಲಿ RR ನಂಬರ್ 10/904. ಅದರ ಜೊತೆಗೆ ಅದಕ್ಕೆ ಜಾಗದ ID ಇದೆ 8-3-3-57 ಜಾಗಕ್ಕೆ ಸಂಬಂಧಪಟ್ಟಂತ ಐಡಿಗಳು. ಅದರ ಜೊತೆ ಇನ್ನೊಂದು ಅವರು ಹೇಳ್ತಾರೆ ಪೊಲೀಸ್ ಸ್ಟೇಷನ್ ತೆಗೆಯಲೇಬೇಕು ಅಂತ. ಪೊಲೀಸ್ ಸ್ಟೇಷನ್ ತೆಗೆಯಲಿಕ್ಕೆ ನಮ್ಮ ಆಕ್ಷೇಪ ಅಲ್ಲ. ಪೊಲೀಸ್ ಸ್ಟೇಷನ್ ತೆಗೆದರೆ ಅದು ಕಾನೂನುಬದ್ಧವಾಗಿ ತೆಗೆಯಬೇಕು, ಬಲಾತ್ಕಾರ ತೆಗೆಯುವಂಥದ್ದಲ್ಲ. ಅದರ ಒಟ್ಟಿಗೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ. ಇವತ್ತಿನಾದಂಥ ಪೊಲೀಸ್ ಸ್ಟೇಷನ್ ಅಲ್ಲ, ಅದು ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಪೊಲೀಸ್ ಸ್ಟೇಷನ್. ಅಲ್ಲಿಗೆ ಪ್ರತಿಯೊಂದು ದೇವಸ್ಥಾನ ಉತ್ಸವ ಆಗುವ ಸಂದರ್ಭದಲ್ಲಿ ದೀಟಿಗೆ ಮತ್ತು ಬ್ಯಾಂಡ್ ವಾದ್ಯಗಳೊಂದಿಗೆ ಪರಿಚಾರಕರು ಹೋಗಿ ದೇವಸ್ಥಾನಕ್ಕೆ ಆಮಂತ್ರಣ ಕೊಟ್ಟವರನ್ನು ಕರ್ಕೊಂಡು ಬರುವಂತಂತೆ ಒಂದು ವಿಶೇಷವಾದಂತಹ ಒಂದು ಧಾರ್ಮಿಕ ಕಾರ್ಯಕ್ರಮ ನೀವೆಲ್ಲಿ ನೋಡಿರ್ಲಿಕ್ಕೆಲ್ಲ ಪುತ್ತೂರಲ್ಲಿ ಇದೆ. ಆ ರೀತಿ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಳ್ಬೇಕು ನಮ್ಮ ಅಭಿಪ್ರಾಯ. ಒಂದು ವೇಳೆ ಮೊದಲು ಇನ್ನು ಬಿಲ್ಡಿಂಗ್ ಆಗುವ ಸಂದರ್ಭದಲ್ಲಿ ಕೂಡ ಅಲ್ಲಿ ಔಟ್ ಪೋಸ್ಟ್ ಅನ್ನು ಯಾವಾಗ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ, ಅದು ಮತ್ತಿನ ವಿಚಾರಗಳನ್ನು ನಾವು ಹೇಳುವಂಥದ್ದು. ಆ ರೀತಿಯಾಗಿ ಇವತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮಾಡಿದಂತ ಅಭಿವೃದ್ಧಿ ಕೆಲಸಗಳು ಯಾವುದು ನೋಡಿದಿರಲ್ಲ, ಯಾವುದೇ ಒಂದೇ ಒಂದು ಅಭಿವೃದ್ಧಿಗಳು ಯಾವುದಾಗಲಿಲ್ಲ. ಕೇವಲ ಕಟ್ಟಡಗಳನ್ನ ಬಿಚ್ಚಿ ಹಾಕಿದ್ದು ಮಾತ್ರ, ಬಿಚ್ಚಿ ಹಾಕಿ ಹೇಳಿದ್ರೆ ಮಾಡಿದ ಮೇಲೆ ಹತ್ತಿದ್ದು ಅಂಜದಲ್ಲಿ ಹೇಳಿದ್ದು ಇದು ಹಿಂದುತ್ವ ಅಂತ. ಅದು ಹಿಂದುತ್ವ ಅಲ್ಲ, ಹಿಂದುತ್ವ ಬೇರೆ. ಶಾಲಕಿಂದ ಹಿಂದುತ್ವ ಅಥವಾ ಮುನ್ನೂಟ ಕೆಲವರು ಮಾತಾಡ್ತಾರಲ್ಲ, ಅದು ಯಾವುದಲ್ಲ. ಹಿಂದುತ್ವ ಅವನ ಮನಸ್ಸಿನಲ್ಲಿ ಬರಬೇಕಾದದ್ದು. ಅದನ್ನು ಕೇವಲ ತೋರ್ಪಡಿಕೆಗೆ ಅಂಜಿಕೊಂಡು ಹಿಂದುತ್ವ ಖಂಡಿತವಾಗಿ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಇದನ್ನ ಯಾವ ಮಾಡ್ತೀವಿ, ಹೇಗೆ ಮಾಡ್ತೀವಿ ಎಂಬುದನ್ನು ಎಲ್ಲ ವಿಚಾರಗಳನ್ನು ಬರ್ತಿಟ್ಟಿದ್ದೇನೆ ಇದೆ. ಈ ಸುಳ್ಳು ಭರವಸೆಯನ್ನು ಕೊಟ್ಟು ಜನರನ್ನ ಮೋಸ ಮಾಡುವಂತಹ ಕೆಲಸಗಳನ್ನು ಕೆಲವು ಸಮಯಗಳಲ್ಲಿ ಮಾಡ್ತಾರೆ. ಇದು ಸರಿಯಾದಂತ ಅಭಿಪ್ರಾಯ ನಮ್ಮದು. ಅದಲ್ಲದೆ ಆ ಪೊಲೀಸ್ ಸ್ಟೇಷನ್ಗೆ ಸುಮಾರು 2-3 ವರ್ಷಗಳ ಹಿಂದೆ ಸುಮಾರು 45 ಲಕ್ಷ ರೂಪಾಯಿಗಳನ್ನ ಅದಕ್ಕೆ ವೆಚ್ಚ ಮಾಡಿದ್ದಾರೆ. ಆ ಪೊಲೀಸ್ ಅನಧಿಕೃತ ಪೊಲೀಸ್ ಅಲ್ಲ, ಮೊದಲಾದ ಪೊಲೀಸ್ ಅಂತ ಕಾಣ್ತಿತ್ತು. ಆನಂತರ 2-3 ಕೋಣೆಗಳನ್ನು ಸೇರ್ಪಡೆ ಅಂದ್ರೆ ಅದೇ ಸ್ಥಳದಲ್ಲಿ ಬೇರೆ ಸ್ಥಳದಲ್ಲಿ ಮಾಡಿದ್ರು. ಆನಂತರ ರಸ್ತೆ ಅಗಲೀಕರಣಕ್ಕೆ ಆ ಕ್ರಾಸ್ ಪೊಲೀಸ್ ಬೋರ್ಡ್ ಅಲ್ಲಿ ಬಂದಿದೆ, ಅದರ ಕೆಳಗಡೆ ಕ್ರಾಸ್ ಅಲ್ಲಿ ರಸ್ತೆ ಅಗಲೀಕರಣ ಕೂಡ ಸ್ಥಳವನ್ನು ಬಿಟ್ಟಿದ್ದಾರೆ. ಆದ್ರಿಂದ ಅದನ್ನ ಯಾರು ಅದು ಅನಂತರ ಪೊಲೀಸ್ ಸರಿ ಇಲ್ಲ, ಅದು ಹಾಗೆ ಅದಿ ಕಾನೂನು ಪ್ರಕಾರ ಈಗ ಅದನ್ನು ಮಾಡುವುದು ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಈಗ 1 ಕೋಟಿ ಮಂಜೂರಾಗಿದೆ ಸ್ಟೇಷನ್. ಈಗ ನಾನು ಬರ್ತೀನಿ ಸುಳ್ಳು ಅಂತ
ನಿಮಗೆ ಸ್ಟೇಷನ್ ಏನಾದ್ರು ಮಾಹಿತಿ ಕೇಳುವ ಪ್ರಕ್ರಿಯೆ ಮಾಡಿದ್ರೆ ಸರ್? ಸ್ಟೇಷನ್ಗೆ 1 ಕೋಟಿ ಮಂಜೂರಾದ ವಿಷಯವನ್ನು ಏನಾದ್ರು ಮಾಹಿತಿ ಕೇಳುವ ಪ್ರಕ್ರಿಯೆ ಡಿಸಿಯಲ್ಲಿ ಕೇಳಿ ತಿಳ್ಕೊಂಡಿದ್ದೇನೆ. ಏನಾದ್ರು ಮುಖಾಂತರ ಬರಲಿಲ್ಲ, ಅವರಿಗೆ ಗೊತ್ತಿಲ್ಲ, ಬರಲಿಲ್ಲ ಸುಮ್ಮನೆ. ಈಗ ಸ್ಟೇಷನ್ ಕಟ್ಟಾಯಿತು, ಯಾವುದಕ್ಕೆ ನಿಮ್ಮ ವಿರುದ್ಧ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಆಗಬೇಕು ಅಂತ. ಕಾನೂನು ಪ್ರಕಾರ ಹೇಗೆ ಆಗಬೇಕು, ಒಟ್ಟುವಾಗಿ ಏನಾದ್ರು ಮಾಡಿಕೊಂಡು ಅದು ಪೊಲಿಟಿಷನ್ ಪುತ್ತೂರು ನಗರ ಮಧ್ಯದಿಂದ ಚಂದ. ಅದಕ್ಕೆ ನಾನು ಹೇಳಿದೆ, ಮುಂದೆ ಏನಾದ್ರು ಅಭಿವೃದ್ಧಿ ಮಾಡುವಂತ ವಿಚಾರಗಳಿದ್ದರೆ ಅದರೊಳಗೆ ಕಟ್ಟಡವನ್ನ ಜಾಗವನ್ನು ಕೊಟ್ಟು ಒಂದು ಪೊಲಿಟಿಷನ್ ಅವಶ್ಯಕತೆ ಇದೆ ಅಲ್ಲಿ ಅಂತ. ಈ ದೇವಸ್ಥಾನದ ವಿಚಾರಗಳಿರ್ಬೋದು, ಸಾರ್ವಜನಿಕರಿಗೆ ಪೇಟೆಯ ಮಧ್ಯೆ ದಾರಿಯಲ್ಲಿ ಇದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕವಾದಂತಹ ಅಭಿಪ್ರಾಯ. ಅಲ್ಲಿ ಯಾರ್ದೋ ಬೇರೆ ಅಭಿಪ್ರಾಯ. ಈಗ ಅದು ಮಂಜೂರಿ ಆಗದಿದ್ರೆ 1 ಕೋಟಿ, ಈಗ ಅವರು ಮೊನ್ನೆ ಇದರಲ್ಲಿ ಹೇಳಿದ್ರು ಅದನ್ನು ಶಿಫ್ಟ್ ಮಾಡುವಂತ ಯಾವುದೇ ಪ್ಲಾನ್ ಇಲ್ಲ ಅಂತ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ 1 ಕೋಟಿ ಹೇಗೆ ಮಂಜೂರು ಮಾಡ್ತಾರೆ? ನಾನು ಸುಳ್ಳು ಅಂತ ಹೇಳಿದಲ್ಲ, ಸುಳ್ಳು ಮಾಹಿತಿ ಅದು ಸರಿಯಲ್ಲ. ನಿಮಗೆ ಕಟ್ಟಡಗಳಿಗೆ ಜಾಗವಿಲ್ಲ ಅಂತ ಮಾಹಿತಿ ದುಡ್ಡಿಯಲ್ಲಿ ಕೆಲಸ ಆಗೋದು. ಇಷ್ಟು ಸಲ ಹೇಳಿದ್ರು, ಅಷ್ಟು ಕೋಟಿ ಬಂದು ಇಷ್ಟು ಕೋಟಿ ವಿದ್ಯಾರ್ಥಿ ನೋಡಿದ್ರೆ ಯಾವ್ದಾದ್ರು ಕೋಟಿ ಬಂದು 60 ಕೋಟಿಯ ಮಾಸ್ಟರ್ ಪ್ಲಾನ್ 60 ಕೋಟಿಯ ಮಾಸ್ಟರ್ ಪ್ಲಾನ್ ಇರುವಂತದ್ದು ಅದು ಕೇಂದ್ರ ಸರ್ಕಾರದ ಪ್ರಸಾದನ ಯೋಜನೆ. ಅದು ಮೂವ್ ಆಗ್ತಾ ಉಂಟು. ಅದಕ್ಕೆ ಸಂಬಂಧಪಟ್ಟಂತ ಚೌಕರದ ಬಗ್ಗೆ ಹಿಂದೆ ಇದ್ದಾರೆ, ಆದಷ್ಟು ಬೇಗ ಅದು ಬರ್ಬೋದು ಅಂತ ನಂಬಿಕೆ ನಮ್ಮ. ಸ್ಟೇಟಿನದ್ದಲ್ಲ, ಮತ್ತೊಂದು ನಮ್ಮ ವಿಚಾರ ಅಂತ ಹೇಳಿದ್ರೆ, ಮಾತಿಗೂ ಮಹಾಲಿಂಗೇಶ್ವರ ದೇವಸ್ಥಾನವನ್ನ ಪ್ರವಾಸಿ ಕೇಂದ್ರ ಮಾಡ್ತೇವೆ. ದಯವಿಟ್ಟು ಶಾಸಕರೇ ಅಥವಾ ಅಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿಯವರು ಅದನ್ನು ಪ್ರವಾಸಿ ಕೇಂದ್ರ ಮಾಡೋದು ಬೇಡ, ಅದು ಶ್ರದ್ಧಾ ಕೇಂದ್ರವಾಗಿ ಧಾರ್ಮಿಕ ಡೆವಲಪ್ಮೆಂಟ್ ಮಾಡೋದ್ರೆ ಅದು ಮಾಡಲಿ, ಅದು ಆಕ್ಷೇಪ ಅಲ್ಲ. ಅದನ್ನು ಪ್ರವಾಸಿ ಕೇಂದ್ರ ಮಾಡೋದು ಬೇಡ. ಪ್ರವಾಸಿ ಕೇಂದ್ರ ಮಾಡಲಿ ಎಂದು ಅದು ಮೈಸೂರು ಅರಮನೆ ಅಲ್ಲಲ್ಲ. ಅದಕ್ಕೋಸ್ಕರ ಅದನ್ನ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ಉಳಿಸಿಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅನ್ನುವಂತ ಅಭಿಪ್ರಾಯ ನಮ್ಮದು. ಈಗ ಅಲ್ಲಿ ಸೊರಗನಮಲೆ ಕಂಪಾರ್ಟ್ಮೆಂಟ್ನಲ್ಲಿ 8 ಸೆನ್ಸ್ ಇದೆ ಅಂತ ಹೇಳಿದ್ರು ನೀವು. 8 ಸೆಂಟ್ ಪೊಲಿಟಿಷನ್ ಮುಂದೆ ಅವರ ಇಲಾಖೆ ಕೊಟ್ಟು ಹೋಗ್ತಾರೆ 3 ಸೆನ್ಸ್ ಉಂಟು. ಯಾರು ಹೇಳಿ? 8 ಇದೆ ಎಲ್ಲಿ ಕಟ್ಟಿದ್ರು. ಇದು 8 ಇದು ಅಧಿಕೃತ ದಾಖಲೆಗಳು. ಅದು ಎಕ್ಸ್ಚೇಂಜ್ಗೆ ಅಂತ ಕೊಟ್ಟಲ್ಲ, ಎಕ್ಸ್ಚೇಂಜ್ ಅಂತ ಕೊಟ್ಟಲ್ಲ, ಅಲ್ಲಿಗೆ 8 ಸೆನ್ಸ್ ಕೊಟ್ಟಿದಾರಲ್ಲ, ಹೌದು, ಅದು ಎಕ್ಸ್ಚೇಂಜ್ಗೆ ಅಂತ ಹೇಳಿ ಕೊಟ್ಟಲ್ಲ ಅಥವಾ ಹೇಗೆ? ಅಲ್ಲ, ಎಕ್ಸ್ಚೇಂಜ್ ಅಲ್ಲ. ಕೆಲಸ ಇತ್ತು, ಅಲ್ಲಿ ಕ್ಲಾಸ್ ನಡೀತಿತ್ತು. ಈಗ ITI ಉಂಟಲ್ಲ, ಅದೇ ರೀತಿ ಬಹಳ ವರ್ಷ ನಡೀತಿತ್ತು. ಅಲ್ಲಿ ನೆಲೆಕಟ್ಟೆಯಲ್ಲಿ ನೋಡಿದ್ದು. ಮತ್ತೆ ಕಾಲಕ್ರಮ ವಿದ್ಯಾರ್ಥಿಗಳು ಕಡಿಮೆ ಆದರು. ವಿಟ್ಲದ ITI ಆಯಿತು, ಪುತ್ತೂರು ITI ಆಯಿತು. ಅಲ್ಲಿ ವಿದ್ಯಾರ್ಥಿಗಳು ಕಡಿಮೆ ಆದ ಕಾರಣ ಅದಕ್ಕೆ ಪಾಳು ಬಿದ್ದುಕೊಂಡಿತ್ತು. ಈಗಲೂ ಪಾಳು ಬಿದ್ದುಕೊಂಡೇ ಇದೆ ಕಟ್ಟಡ. ಅದು ಪೊಲೀಸಿನ ಹೆಸರಿಗಾಗಿಲ್ವಾ? ಯಾವುದು? ನೆಲೆಕಟ್ಟೆ ಜಾಗ ಅದು ಎಂತ ಇದೆ ನನಗೆ ಗೊತ್ತಿಲ್ಲ. ಅವ್ರು ಹೇಳುದು ಹಾಗೆ ಅಲ್ಲಿ ಅದನ್ನ ಇದು ಮಾಡಿ ಆ ಜಾಗಕ್ಕೆ 1 ಕೋಟಿ ಅದು ವಿಧಾನಸಭೆಯಲ್ಲಿ ಇಲ್ಲೂ ಇಲ್ಲ ಅಂತ ಹೇಳಿದ್ದಾರೆ, ಶಿಫ್ಟ್ ಮಾಡೋದಿಲ್ಲ ಅಂತ. ಮತ್ತೆ ಶಿಫ್ಟ್ ಮಾಡೋದು ಮೊನ್ನೆ ಶಾಸಕರು ಆ ಜಾಗಕ್ಕೆ ಶಾಸಕರು ಶಿಫ್ಟ್ ಮಾಡೋದಿದ್ರೆ ದುಡ್ಡು ಹೇಗೆ ಮಾಡುದು? ಶಾಸಕರು ವಿಧಾನಸಭೆ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಗೃಹ ಇಲಾಖೆಯಿಂದ ಅದನ್ನು ಬದಲಾವಣೆ ಮಾಡುವ ಅನಿವಾರ್ಯ ಅಗತ್ಯತೆ ಕಾಣುವುದಿಲ್ಲ ಅಂತ ಬಂತು. ಅದರ ನಂತರ ಆಗಸ್ಟ್ 14ರಂದು ಶಾಸಕರು ಗೃಹ ಸಚಿವರಿಗೆ ಒಂದು ವೈಯಕ್ತಿಕ ಪತ್ರ ಕೊಡ್ತಾರೆ. ಆದ್ರೆ ಮೊದಲಿಂದ ಕೊಟ್ಟಂತವ್ರು ಅಂತ ಒಂದು ನಿಮಿಷ ನೀವು ಹೇಳಿರ್ತಾರೆ, ಮತ್ತೆ ಉತ್ತರ ಕೊಡ್ತಾರೆ, ಪತ್ರ ಕೊಡ್ತಾರೆ. ಅದಕ್ಕೆ ಅವರು ನೀವು ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಗೃಹ ಇಲಾಖೆ ಪೊಲೀಸ್ ಇಲಾಖೆ DGಗೆ ರೆಫರೆನ್ಸ್ ಮಾಡ್ತಾರೆ. ಇದು ಏನು ನಾನು ಹೇಳೋದು, ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಅಂತ. ಆಗಸ್ಟ್ ತಿಂಗಳ 14ನೇ ತಾರೀಕಿಗೆ ಒಂದ್ಸಲ ಮನವಿ ಕೊಡಬೇಕಂತಾದ್ರೆ ಅವ್ರು ಮೊದಲೇ ನಾನು ಕೊಟ್ಟಿರುವುದಾದ್ರೆ ಒಂದು. ಎರಡನೇದಾಗಿ ಗೃಹ ಇಲಾಖೆಯಿಂದ ಸಂಬಂಧಪಟ್ಟಂತ DGಗೆ ಕೊಡಬೇಕಂತಾದ್ರೆ ನನ್ನ ಕಾಪಿಯನ್ನು ತೋರಿಸಬಹುದಲ್ಲ, ಕೊಟ್ಟಿದ್ದೇನೆ ಅಂತ ಹೇಳಿ, ಎಲ್ಲಿದೆ ಏನು ಅಂತ ಹೇಳಿ. 1 ಕೋಟಿ ರೂಪಾಯಿ ಶಾಂಕ್ಷನ್ ಅಂತ ಯಾವಾಗ, ಎಲ್ಲಿಗೆ ಶಾಂಕ್ಷನ್ ಆಯಿತು, ಯಾವ ತಾರೀಕಿಗೆ ಕೊಡ್ಬೋದಲ್ಲ. ಅದನ್ನು ಯಾವುದನ್ನು ಉದಾಹರಣೆಗೆ ನಿಮಗೆ ಮೆಡಿಕಲ್ ಕಾಲೇಜಿನ ವಿಚಾರ ಬಂತು. ಮೆಡಿಕಲ್ ಕಾಲೇಜ್ ಪುತ್ತೂರಿಗೆ ಬರುವಂಥದ್ದು ಅತ್ಯಂತ ಸ್ವಾಗತ. ಅದೆರಡು ಪ್ರಶ್ನೆ ಇಲ್ಲ, 2 ಮಾತಿಲ್ಲ. ಆದರೆ ಅದರ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅಥವಾ ಆದೇಶ ನಡೀತಾ ಉಂಟು. ನಿಮಗೆ ಚುಕ್ಕಿ ಪ್ರಶ್ನೆಯಲ್ಲಿ ಕೇಳ್ಬೋದು ಏನಾಗಿದೆ ಅಂತ, ಉತ್ತರ ಸಿಗ್ತದಲ್ಲ. ಈಗ ನೋಡಿ, ಹಿಂದೆ ಪುತ್ತೂರಲ್ಲಿ DO ಆಫೀಸ್ ಅನ್ನು ವಸ್ತು ಮಾಡಬೇಕು ಅಂತ ಹಿಂದಿನ ಶಾಸಕರು ಇಲ್ಲಿಂದ ಶಿಫ್ಟ್ ಮಾಡಿ ಅಲ್ಲಿ ಹೋಯ್ತು. ಅಲ್ಲಿ ಹೋಗಿ ಶಂಕುಸ್ಥಾಪನೆ ಎಲ್ಲ ಮಾಡಿದೆಲ್ಲ ಆಯ್ತು, ಎಲೆಕ್ಷನ್ ಮಾತ್ರ ಬರೋದು. ಮತ್ತೆ ಅಲ್ಲಿ ಆಗಲೇ ಇಲ್ಲ. ಮತ್ತೆ ಇಲ್ಲಿಯೇ ಮಾಡಿದ್ರು ಈ ಶಾಸಕರು ಬಂದ ನಂತರ ಅಲ್ವಾ. ಈಗ ಹಳತ್ತು ಬಿಲ್ಡಿಂಗ್ ಇತ್ತು, ಅದನ್ನು ತೆಗೆದು ಹೊಸ ಬಿಲ್ಡಿಂಗ್ ಮಾಡಿದ್ರು. ಹಾಗೆ ಪೊಲೀಸ್ ಯಾಕೆ ಮಾಡಬಾರ್ದು ಅಂತ ಮಾಡಿ ಅಂತ ಹೇಳ್ತಾರೆ ನಾವು. ನೀವು ಕಾನೂನು ಬಾಹಿರವಾಗಿ ಮಾಡಬಾರ್ದು, ಕಾನೂನು ಬಾಹಿರವಾಗಿ ಮಾಡ್ತಾ ಇದ್ದಾರೆ.
ಈಗ ಅವರಿಗೆ ಆಗುದಿಲ್ಲ ಅಂತ ಬಂದು ಈಗ ಯಾವ ರೀತಿ ತೆಗಿಲಿಲ್ಲ? ಈಗಿರುವ ಹಳೆ ಕಟ್ಟಡವನ್ನು ಕಾನೂನು ಬಾಹಿರ ತೆಗಿಲಿಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಿದ್ದಾರೆ? ತೆಗಿಲಿಕ್ಕೆ ಪ್ರಯತ್ನ ಪಟ್ಟು ಕಾರಣ ಇಲ್ಲ. 1 ಕೋಟಿ ಬಂದಿದೆ ಹೇಳುದು ಹಾಗೆ ಅದು ಅಲ್ಲಿಗಲ್ಲ, ಅದು ಅಲ್ಲಿಗಲ್ಲ. ಎಲ್ಲಿ ನನಗೆ ಗೊತ್ತಿಲ್ಲ, ಅವರೇ ಹೇಳ್ಬೇಕಂತ ಹೇಳಿದ್ದೀರ. ನಾನು ಅದ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮೊನ್ನೆ ತೆಗೆದಾಗೆ ಪೊಲೀಸ್ ಸ್ಟೇಷನ್ ಅದು ಮಾಡಬೇಡಿ ಅಂತ ಹಾಗೇನಾದ್ರು ಅದೇನಾದ್ರು ಅದಕ್ಕೊಂದು ಅದನ್ನು ಮಾಡಬೇಡಿ ಅಂತ ಹೇಳುದು ನಾನು. ಅಲ್ಲ, ಆ ಥರ ಮಾಡ್ಲಿಕ್ಕೆ ಆಗ್ತದಾ? ಆ ಥರ ಏನಾದ್ರು ಪ್ಲಾನ್ ಇದೆಯಾ ಅವ್ರದ್ದು? ರಾತ್ರಿ ತೆಗಿಬೋದಾ? ನಿಮ್ಗೇನಾದ್ರು ಮಾಹಿತಿ ಇದೆಯಾ? ರಾತ್ರಿ ತೆಗಿಬೋದಾ? ರಾತ್ರಿ ಮನೆ ತಿಂದದ್ದು ಹೇಳಿದ್ದಾನದು. ಹಗಲೊತ್ತಲ್ಲಿ ತೆಗಿಬೇಕು. ಕಾರಣ ಏನು ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದ ಸಂಜೆ 5 ಗಂಟೆ ಅಂತ ಮುಟ್ಟಬಾರದು ಅಂತ. ಒಂದು ಮುನ್ಸಿಪಾಲಿಟಿಯ ಒಬ್ಬ ರಸ್ತೆ ಸೈಡಲ್ಲಿ ಮಾರ್ತಿದ್ರು ಕೂಡ ಸುಪ್ರೀಂ ಕೋರ್ಟ್ ಮಾಡಬೇಕು 5 ಗಂಟೆ ಅಂದ್ರೆ ಕಾರ್ಯಾಚರಣೆ ಮಾಡಬಾರದು, ಬೆಳಗಿನ ಜಾವದಲ್ಲಿ ಮಾಡಬೇಕು ಅಂತ. ಅದನ್ನೆಲ್ಲವನ್ನು ಧಿಕ್ಕರಿಸಿ ಮಾಡಿದ್ದಲ್ವಾ? ಎಷ್ಟು ನಾನು ಹೇಳಿದ್ದೀಗ ಆ 8 ಮನೆಗಳ ಆ ಮನೆಯವರ ಕಣ್ಣೀರು ಆ ಸ್ಥಳದಲ್ಲಿದೆ. ಇದು 100ಕ್ಕೆ 100 ಸತ್ಯ. ಅದರಲ್ಲಿ ಯಾರು ಅಲ್ಲಗೆಳೆಯುವಂತಿಲ್ಲ. ದೇವಸ್ಥಾನದ ಮುಂಭಾಗದಲ್ಲಿ ಹೋಗಿ ಅವರಿಗೆ ಪ್ರಸಾದ ಕೊಟ್ಟುಕೊಂಡು ಅವರನ್ನು ಒಪ್ಪಿಸಿದ್ದಾರೆ, ಅವರು ಒಪ್ಪಿದ್ದಾರೆ ಅಂತ ಹೇಳಿ ಹೇಳಿದ್ರು ಕೂಡ ಅವರ ಕಣ್ಣೀರಿನ ಶಾಪ ಆ ಸ್ಥಳದಲ್ಲಿ 100ಕ್ಕೆ 100% ಖಂಡಿತವಾಗಿದೆ. ನನ್ನದು ಸೇರಿ. ಒಂದೊಂದು ನಾನು ಹೇಳಿದಾಗೆ ಅನಧಿಕೃತ ಎಂಬ ಶಬ್ದ ಇದೆ, ಅದು ಅಕ್ಷಮ ಅಪರಾಧ. ಅನಧಿಕೃತ ಶಬ್ದ ಇಲ್ಲ, ಅರ್ಥವೇ ಬೇರೆ. ನಾವು ಅನಧಿಕೃತವಾಗಿ ಬಂದವರಲ್ಲ. ಈಗ ನೀವು ನ್ಯಾಯಾಲಯಕ್ಕೆ ಹೋದ್ರಲ್ಲ, ಅದೇನಾದ್ರು ಅಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಹೋಗಿದ್ದೇವೆ. ನವೆಂಬರ್ 26ಕ್ಕೆ ಡೇಟ್ ಕೊಟ್ಟಿದ್ದಾರೆ. ಅದು ನ್ಯಾಯಾಲಯದ ಅದರ ಇತ್ಯಾಗಿ ಮಾತಾಡಲಿಕ್ಕೆ ಹೋಗುದಿಲ್ಲ. ಅದು ಏನಾಗ್ತದೆ ಆಗಲಿ. ಹಾಗಾದ್ರೆ ದೇವಸ್ಥಾನ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮದು ವಿರೋಧಗಳು ಇಲ್ಲ. ಮತ್ತೆ ನಿಮ್ಮ ಒಂದು ವಿಲನ್ ಆಗಿ ಮಾಡಿದ್ದು ನೀವು ವಿರೋಧ ಮಾಡಿದ್ರಿ. ಅವರು ಹೇಳ್ತಾರೆ, ನಾನು ಏನಾದ್ರು ಹೇಳ್ಬೋದ? ನಾನು ಅಷ್ಟು ಕೆಳಮಟ್ಟಕ್ಕೆ ಹೋಗುದಿಲ್ಲ. ನನಗೆ ಯಾರು ಪ್ರೇರಣೆ ಆಗಲಿಲ್ಲ. ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಪ್ರೇರಣೆ ಕೊಟ್ಟದ್ದು ಕೂಡ ನನಗೆ ಕೊಡ್ಲಿಲ್ಲ ಯಾರು ಅಂತ ದೇವರು ಹೇಳಿದ್ರು. ಪ್ರೇರಣೆ ಕೊಟ್ಟರು ಮಾಡುವಂತೆ ಹಾಗೆ ಮಾಡ್ತಾ ಇದ್ದೇವೆ.